ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆರೆಗಳ ಸಂರಕ್ಷಣೆಗೆ ಪಣ, ಪಾರಂಪರಿಕ ಜ್ಞಾನ ಬಳಸಿ ಬತ್ತಿದ ಕೆರೆಗಳ ಪುನರುಜ್ಜೀವನ, 35 ಕೆರೆಗಳಿಗೆ ಮರುಜೀವ ನೀಡಿ ನೀರುಕ್ಕಿಸಿದ ಭಗೀರಥ. ಲೇಕ್ ಮ್ಯಾನ್ ಆಫ್ ಬೆಂಗಳೂರು. ನಾನು ಶ್ವೇತಾ ಕಲಕಣಿ. ಗಾರ್ಡನ್ ಸಿಟಿ ಎಂದೇ ಕರೆಸಿಕೊಳ್ತಾ ಇದ್ದ ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ 1000ಕ್ಕೂ ಹೆಚ್ಚು ಕೆರೆಗಳಿದ್ವು. ಆದರೆ ನಗರ ಬೆಳೆದಂತೆಲ್ಲ ಹಸಿರು ಮಾಯವಾಯಿತು. ಕೆರೆಗಳು ಒತ್ತುವರಿಯಾಗಿ ಲೇಔಟ್ಗಳಾದವು. ಇನ್ನು ಈಗ ಇರೋ 4-6 ಕೆರೆಗಳಲ್ಲೂ ನಗರದ ಕಲುಷಿತ ನೀರು ತುಂಬಿಕೊಂಡು ದುರ್ನಾತ ಬೀರೋ ಸ್ಥಳಗಳಾಗಿ ಮಾರ್ಪಟ್ಟಿವೆ. ಆದರೆ ಈ ವರ್ಷ ಭೀಕರ ಬರಗಾಲದಿಂದಾಗಿ ಸಿಲಿಕಾನ್ ಸಿಟಿಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಇದೇ ವೇಳೆ ಬೆಂಗಳೂರಿನಲ್ಲಿ ನೀರಿನ ಮೂಲಗಳಾದ ಕೆರೆಗಳ ಸಂರಕ್ಷಣೆಗಾಗಿ ಒಬ್ಬ ವ್ಯಕ್ತಿ ನಿರಂತರವಾಗಿ ಪ್ರಯತ್ನ ಪಡ್ತಿದ್ದಾನೆ. ಅವರ ಪ್ರಯತ್ನದ ಫಲವಾಗಿ ಈಗಾಗಲೇ 10 ಕೆರೆಗಳು ಜೀವಕಳೆ ಪಡೆದು ನಳನಳಿಸ್ತಾ ಇವೆ. ಕೆರೆಗಳ ಪುನರುಜ್ಜೀವನಕ್ಕಾಗಿ ಶ್ರಮಿಸ್ತಾ ಇರೋ ಈ ವ್ಯಕ್ತಿಯ ಬಗ್ಗೆ ನೋಡೋಣ ಇಂದಿನ ಸ್ಪೆಷಲ್ ಸ್ಟೋರಿಯಲ್ಲಿ. ಸಿಲಿಕಾನ್ ವ್ಯಾಲಿ ಎಂದೇ ಗುರುತಿಸಿಕೊಂಡಿರುವ ಬೆಂಗಳೂರು ದೇಶ ವಿದೇಶಗಳಲ್ಲಿ ಫೇಮಸ್. ಲಕ್ಷಾಂತರ ಜನರಿಗೆ ನೆಲೆ ಕಲ್ಪಿಸಿಕೊಟ್ಟಿರುವ ಬೆಂಗಳೂರಿಗೆ ಪ್ರತಿದಿನ ಸಾವಿರಾರು ಜನರು ಬರ್ತಾ ಇದ್ದು ಇಲ್ಲಿಯೇ ನೆಲೆ ನಿಲ್ತಿದ್ದಾರೆ. ಹಾಗಾಗಿ ನೋಡ್ತಾ ಇದ್ದಂತೆ ಬೆಂಗಳೂರು ಬೃಹದಾಕಾರವಾಗಿ ಬೆಳೀತಾ ಇದೆ. ಬೆಂಗಳೂರಿನ ಅಕ್ಕಪಕ್ಕದ ಪ್ರದೇಶಗಳು, ತಾಲೂಕು ಕೇಂದ್ರಗಳೆಲ್ಲ ಗ್ರೇಟರ್ ಬೆಂಗಳೂರಿಗೆ ಸೇರ್ಪಡೆಯಾಗ್ತಿದೆ. ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ಸುಮಾರು 1.5 ಕೋಟಿಗೂ ಹೆಚ್ಚು ಜನರಿದ್ದು ಇಲ್ಲಿಗೆ ಬರೋ ಜನರ ಸಂಖ್ಯೆ ಏರುತ್ತಲೇ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರು ಮತ್ತಷ್ಟು ದೊಡ್ಡದಾಗಿ ಬೆಳೆಯೋದು ಖಾತ್ರಿ. ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೂ ಮುನ್ನ ಸುಂದರ ಉದ್ಯಾನಗಳಿಂದ ನಳನಳಿಸ್ತಾ ಇತ್ತು. 100 ಅಲ್ಲ 1000ಕ್ಕೂ ಹೆಚ್ಚು ಕೆರೆಗಳು ಬೆಂಗಳೂರಿನಲ್ಲಿದ್ವು. ಸರಿಸುಮಾರು 1996ರವರೆಗೆ ಬೆಂಗಳೂರು ತನ್ನ ಪ್ರಕೃತಿ ಸೌಂದರ್ಯ ಮತ್ತು ಜಲಮೂಲಗಳನ್ನು ಕಾಪಾಡಿಕೊಂಡಿತ್ತು. ಆದರೆ ಐಟಿ-ಬಿಟಿ ಉದ್ಯಮಗಳ ವಿಪರೀತ ಎಂಟ್ರಿಯಿಂದಾಗಿ ಬೆಂಗಳೂರಿನ ಚಿತ್ರಣ ಕೇವಲ 15ರಿಂದ 20 ವರ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾಗ್ಬಿಟ್ಟಿದೆ. ಇದರಿಂದಾಗಿ ಬೆಂಗಳೂರು ಅಂಕೆ ಇಲ್ಲದಂತೆ ಬೆಳೆಯೋಕೆ ಶುರುವಾಯಿತು. ಇದರ ನೇರ ಪರಿಣಾಮ ಆಗಿದ್ದು ಬೆಂಗಳೂರಿನ ವಾತಾವರಣದ ಮೇಲೆ. ಲೇಔಟ್ಗಳನ್ನು ನಿರ್ಮಿಸೋಕೆ ಕೆರೆಗಳನ್ನು ಒತ್ತುವರಿ ಮಾಡಿಕೊಳ್ಳಲಾಯಿತು. ನಗರ ಬೆಳೆದಂತೆ ಕೊಳಚೆ ನೀರನ್ನ ಕೆರೆಗಳಿಗೆ ಹರಿಸಲಾಯಿತು. ಹಾಗಾಗಿ ಶುದ್ಧ ನೀರಿನ ಮೂಲಗಳಾದ ಕೆರೆಗಳು ನಶಿಸುತ್ತಾ ಬರ್ತಿವೆ. ಈ ವರ್ಷವಂತೂ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೂ ಬರ ಬಂದಿದೆ. ಇದೇ ಪರಿಸ್ಥಿತಿ ಮುಂದಿನ ವರ್ಷಗಳಲ್ಲೂ ಮುಂದುವರಿಯೋ ಸಾಧ್ಯತೆ ಇದೆ. ಹಾಗಾಗಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಅನಿವಾರ್ಯತೆ ಇದ್ದು ಈ ನಿಟ್ಟಿನಲ್ಲಿ ಇಲ್ಲೊಬ್ಬ ವ್ಯಕ್ತಿ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದು ಕೆರೆಗಳಿಗೆ ಮರುಜೀವ ಕೊಡ್ತಿದ್ದಾರೆ. ಇವರ ಹೆಸರು ಆನಂದ್ ಮಲ್ಲಿಗವಾಡ್. ಕೊಪ್ಪಳ ಮೂಲದ ಇವರು ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿ ಕಾರ್ಪೊರೇಟ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಇವರಿಗೆ ಕೈತುಂಬ ಸಂಬಳವೂ ಇತ್ತು, ಒಳ್ಳೆಯ ಸ್ಥಾನಮಾನವೂ ಇತ್ತು. ಆದರೆ ಇವರಿಗೆ ಅದ್ಯಾವುದೂ ಸಮಾಧಾನ ತರಲೇ ಇಲ್ಲ. ಪ್ರತಿನಿತ್ಯ ಪ್ರತಿ ಕ್ಷಣ ಕಣ್ಮರೆಯಾಗ್ತಾ ಇದ್ದ ಕೆರೆಗಳ ಮೇಲೆ ಅತೀವ ಕನಿಕರ ಉಂಟಾಗಿತ್ತು. ಇದೇ ರೀತಿ ಕೆರೆಗಳ ಮೇಲೆ ಶೋಷಣೆ ಮುಂದುವರಿಯೋಕೆ ಬಿಟ್ರೆ ಮುಂದಿನ ಜನ್ಮದಲ್ಲ, ಈ ಜನ್ಮದಲ್ಲೇ ಕುಡಿಯೋದಕ್ಕೂ ನೀರು ಸಿಗೋದಿಲ್ಲ ಅಂತ ಅರ್ಥವಾಗಿತ್ತು. ಹಾಗಾಗಿ ಅವರ ಕಾರ್ಪೊರೇಟ್ ಕೆಲಸವನ್ನ ಬಿಟ್ಟು ಕೆರೆಗಳನ್ನ ಉಳಿಸುವ ಕೆಲಸ ಆರಂಭಿಸಿದ್ದಾರೆ. 45 ದಿನಗಳಲ್ಲಿ ಕೆರೆಗೆ ಮರಳಿದ್ದ ಜೀವಕಳೆ. ಕಣ್ಮರೆಯಾಗೋ ಕೆರೆಗಳನ್ನ ಹುಡುಕಿ ಅದಕ್ಕೆ ಜೀವ ತುಂಬೋದು ಕೇವಲ ಕಥೆಗಳಲ್ಲಿ ಮಾತ್ರ ಕೇಳಲು ಚೆನ್ನಾಗಿರುತ್ತೆ. ವಾಸ್ತವದಲ್ಲಿ ಅದನ್ನ ಮಾಡಲು ಸಾಧ್ಯವಿಲ್ಲ ಅಂತ ಆನಂದ ಅವರಿಗೂ ಅರಿವಾಗಿತ್ತು. ಅದೇ ಕಾರಣಕ್ಕೆ ಸಾವಿನ ಅಂಚಿನಲ್ಲಿರೋ ಕೆರೆಗಳನ್ನಾದರೂ ಉಳಿಸಬೇಕು ಅಂತ ಆನಂದ ಪಣ ತೊಟ್ಟಿದ್ರು. ಅದರಂತೆ ಆನಂದ ಮಲ್ಲಿಗವಾಡ್ ಅವರು ಮೊದಲಿಗೆ ತಮ್ಮ ಆಫೀಸ್ ಬಳಿಯಿದ್ದ ಕ್ಯಾಲಸನಹಳ್ಳಿ ಕೆರೆಯನ್ನ ಪುನರುಜ್ಜೀವನಗೊಳಿಸೋ ಕೆಲಸಕ್ಕೆ ಮುಂದಾದ್ರು. ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿಯ ನೆರವಿನಿಂದ ಕೇವಲ 45 ದಿನಗಳಲ್ಲಿ ಆ ಕೆರೆಗೆ ಹೊಸ ರೂಪ ಕೊಟ್ಟಿದ್ರು. ಅಲ್ಲಿಂದ ಶುರುವಾದ ಅವರ ಪಯಣ ನಿರಂತರವಾಗಿ ಸಾಗ್ತಾ ಇದ್ದು ಕಳೆದ 7 ವರ್ಷಗಳಲ್ಲಿ ಆನಂದ 35ಕ್ಕೂ ಅಧಿಕ ಕೆರೆಗಳಿಗೆ ಮರುಜೀವ ನೀಡಿದ್ದಾರೆ. ಇನ್ನು 16 ಕೆರೆಗಳನ್ನು ಅಭಿವೃದ್ಧಿಗೊಳಿಸಿದ್ರ ಜೊತೆಗೆ ಹೋದಲ್ಲಿ ಬಂದಲ್ಲಿ
ಎಲ್ಲರಿಗೂ ಕೆರೆಗಳನ್ನು ಉಳಿಸೋದು ಹೇಗೆ ಅಂತ ಟ್ರೈನಿಂಗ್ ಕೂಡ ನೀಡ್ತಾ ಇದ್ದಾರೆ. ಆನಂದ ಮಲಿಗವಾಡ ಅವರು ಕೆರೆಗಳ ಅಭಿವೃದ್ಧಿ ಹೇಗೆ ಮಾಡಬಹುದು ಅಂತ ಹಲವು ತಿಂಗಳು ಅಧ್ಯಯನ ನಡೆಸಿದ್ರು. ಆಗ ಅವರಿಗೆ ಕೆರೆಗಳ ಅಭಿವೃದ್ಧಿಗೆ ಅನೇಕ ರಾಜರು ತೆಗೆದುಕೊಂಡ ಕ್ರಮಗಳ ಪೈಕಿ ಚೋಳರ ಕಾಲದಲ್ಲಿ ತೆಗೆದುಕೊಂಡ ಪ್ಲಾನ್ಗಳೇ ಈ ಕಾಲಕ್ಕೂ ಸೂಕ್ತ ಅಂತ ಅನಿಸಿತ್ತು. ಇದು ಕಡಿಮೆ ಖರ್ಚು ಮತ್ತು ಪರಿಣಾಮಕಾರಿ ವಿಧಾನ ಎಂದು ಅರಿತುಕೊಂಡ ಅವರು ಅದೇ ಮಾದರಿಯಲ್ಲಿ ಕೆರೆಗಳ ಅಭಿವೃದ್ಧಿ ಮಾಡ್ತಿದ್ದಾರೆ. ನೋಡಿ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಕೆರೆಗಳ ಅಭಿವೃದ್ಧಿ ಅಂದರೆ 3 ಅಡಿ ಉಳು ತೆಗೆದು ಸುತ್ತ ವಾಕಿಂಗ್ ಟ್ರ್ಯಾಕು, ಜಾಗಿಂಗ್ ಟ್ರ್ಯಾಕು, ಕರ್ಬ್ ಸ್ಟೋನು, ಗ್ರಿಲ್ಸು, ಅದು ಇದು ಆರ್ನಮೆಂಟಲ್ ಪ್ಲಾಂಟ್ ಹಾಕೋದಲ್ಲ. ಫಸ್ಟ್ ಕೆರೆಗೆ ಮೋರಿ ನೀರು ಸೇರ್ಲಾರ್ದಂಗೆ ನೋಡ್ಕೋಬೇಕು. ಅದನ್ನು ನ್ಯಾಚುರಲ್ ಗ್ರೇ ವಾಟರ್ ವೆಟ್ಲ್ಯಾಂಡರ ಮಾಡ್ಬೋದು, ಅಥವಾ ಡೈವರ್ಷನ್ ಮಾಡಿ STP ಪ್ಲಾಂಟ್ ಹಾಕೊಂಡು ಟ್ರೀಟರ ಮಾಡಿರಿ, ಏನಾದರೂ ಮಾಡಿರಿ. ಒಂದು ಡ್ರಾಪು ಸಿವೇಜ್ ವಾಟರ್ ಕೆರೆಗೆ ಸೇರಬಾರ್ದು. ಎರಡನೇದು, ಊಳನ್ನು 3 ಅಡಿ ಅಲ್ಲ, ಒಂದು 10-15 ಅಡಿ ತೆಗೆದುಬಿಟ್ಟು ನಾವು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂದರೆ ನೀರು ಹಿಡಿಯೋ ಸಾಮರ್ಥ್ಯನ ರೈಸ್ ಮಾಡ್ಕೋಬೇಕಾಗಿದೆ. ಯಾಕಂತಂದರೆ ಸುತ್ತರದ ಒತ್ತುಬಿಟ್ಟಿದ್ದಾರೆ. 99% ಲೇಕು ಎನ್ಕ್ರೋಚ್ ಆಗಿದೆ. ಇವತ್ತಿನವರೆಗೂ ಕ್ಲಿಯರ್ ಆಗಿಲ್ಲ. ಸುಮಾರು ಕಡೆ ಎಲ್ಲ ಹೇಳ್ಕೊಂಡು ಹೇಳ್ತಾರೆ, ನಾವು ಕ್ಲಿಯರ್ ಮಾಡಿಬಿಟ್ವಿ, ಎನ್ಕ್ರೋಚ್ಮೆಂಟ್ ಕ್ಲಿಯರ್. ಅವೆಲ್ಲ ಸುಳ್ಳು. ನಾನು ಸಾವಿರಾರು ಕೆರೆ ಸುತ್ತಿದವನು, ನಾನು ನೋಡ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಹೇಳ್ತಾ ಇರೋದು ಕತೆ, ಬರೀ ಬೆಂಗಳೂರದಲ್ಲ. ಆಯಿತಾ? ಆ ಒತ್ತುವರಿ ಆಗಿರೋದನ್ನು ನಾವೇನು ಮಾಡಬೇಕು, ಇದನ್ನು ಆಳ ಮಾಡೋದ್ರಿಂದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ರೈಸ್ ಆಗುತ್ತೆ. ಈಗ ಕೆರೆಗಳ ವಿಸ್ತೀರ್ಣ ಕಡಿಮೆಯಾಗಿದ್ದು, ಇರುವ ಅತ್ಯಲ್ಪ ಜಾಗದಲ್ಲಿ ಹೆಚ್ಚು ನೀರು ನಿಲ್ಲುವಂತೆ ಮಾಡಬೇಕಾಗಿದೆ. ಹಾಗಾಗಿ ಆನಂದ ಅವರು ಆಳವಾಗಿ ಹೂಳು ತೆಗೆದು ಅದೇ ಹೂಳಿನಿಂದ ಕೆರೆಯ ಸುತ್ತಲೂ ದಂಡೆ ಕಟ್ಟುವ ವಿಧಾನ ಅಳವಡಿಸಿಕೊಂಡಿದ್ದಾರೆ. ಜೊತೆಗೆ ಈ ದಂಡೆಗಳ ಮೇಲೆ ಗಿಡ ಮರಗಳನ್ನು ಬೆಳೆಸಿ ವಾಯುವಿಹಾರಕ್ಕೆ ಮಾಡಲು ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಬ್ಯೂಟಿಫಿಕೇಶನ್ ರಿಕ್ವೈರ್ಡ್. ಏನಕ್ಕೆ ರಿಕ್ವೈರ್ಡ್ ಅಂದರೆ, ಯಾವುದೋ ಒಂದು ಕೆರೆ ಅಷ್ಟೊಂದು ಅಭಿವೃದ್ಧಿ ಮಾಡಿ ನೀವಲ್ಲಿ ಯಾರೂ ಬಂದಿಲ್ಲ, ಯಾರೂ ಹೋಗಿಲ್ಲ ಅಂದರೆ ಆವಾಗ ಅದು ಆರ್ಫನ್ ಥರ ಇರುತ್ತೆ, ಒಬ್ಬ ಅನಾಥ ಕೆರೆ ಆಗುತ್ತೆ. ಅನಾಥ ಕೆರೆ ಆದಾಗ ಈ ಕುಡಿಯೋರು, ಮಾಡೋರು, ಕಸ ಚೆಲ್ಲೋರು, ಸಿವೇಜ್ ಬಿಡೋರು, ಒತ್ತುವರಿ ಇದ್ದಾರೆ, ಅವ್ರಿಗೆ ಜಾಗ ಆಗುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ನೋಡಿ, ಈ ಕೆರೆ ಸುತ್ತದ ನೀವು ನೋಡ್ಬೋದು, ಯಾವಾಗಲೂ ಗಿಲ್ಲು ಏನೂ ಇಲ್ಲ ಇದರಲ್ಲಿ. ನಾನೇನು ಮಾಡಿದ್ದೀನಿ, ಕೆರೆ ಹೂಳು ಏನು ತೆಗಿತೀವಿ ಅದರಲ್ಲಿ ಒಡ್ಡಿ ಎತ್ತರಿಸಿದ್ದೀನಿ. ಒಡ್ಡಿ ಎಷ್ಟು ಎತ್ತರಿಸಿದ್ದೀನಿ? 8ರಿಂದ 10 ಅಡಿ ಎತ್ತರಿಸಿದ್ದೀನಿ. ಮತ್ತು ಆ ಒಡ್ಡಿ ಎತ್ತರಿಸಿ ಅದಕ್ಕೆ ಸುತ್ತ ಗಿಡ ಹಾಕ್ಬಿಟ್ಟಿದ್ದೀನಿ. ಸೊ ಒಡ್ಡಿ ಗಿಡ ಎರಡೂ ಡ್ಯಾಮೇಜ್ ಮಾಡಿದರೆ ಅವ್ನು ಒತ್ತುವರಿ ಮಾಡೋಕ್ಕಾಗೋದು. ಆಮೇಲೆ ಇವು ಯಾವ ರೆಸ್ಟ್ ಹಿಡಿಯೋವಲ್ಲ, ಏನಲ್ಲ. ಆಯಿತಾ? ಪಕ್ಷಿಗಳಿಗೆ ಈಕೋಸಿಸ್ಟಮ್ಗೆ ಅನುಕೂಲ ಆಗ್ತವೆ. ಆಮೇಲೆ ಇದ್ರ ಮೇಲೆ ಹತ್ತಲಾರ್ದಂಗೆ ಕಲ್ಲಿನ ಸ್ಟೆಪ್ ಹಾಕಿದ್ದೀನಿ. ಕಲ್ಲಿನ ಸ್ಟೆಪ್ ಹಾಕಿದ್ರೆ ಜೀಪು, ಕಾರ್ಗಳು ತಂದು ಕುಡುಕರು ಪರ್ಕರು ಬರೋದಿಲ್ಲ. ಆಯಿತಾ? ಬರೀ ಮನುಷ್ಯರು ಮಾತ್ರ ವಾಕ್ ಮಾಡ್ಬೋದು. ಆಮೇಲೆ ನ್ಯಾಚುರಲ್ ಸ್ಲೋಪ್ ಕೊಟ್ಟಿದ್ದೀನಿ, ತಾವು ನೋಡ್ಬೋದು. ನ್ಯಾಚುರಲ್, ಇಲ್ಲಿ ಒಂದೇ ಒಂದು ಕಲ್ಲು ಕಟ್ಟಿಲ್ಲ ನಾನು, ಒಂದೇ ಒಂದು ಕಾಂಕ್ರೀಟ್ ತೋರ್ಸೋಕ್ಕಾಗೋದಿಲ್ಲ. ಯಾಕಂದರೆ ಕಲ್ಲು ಕಾಂಕ್ರೀಟು ಕಾಸ್ಟ್ಲಿ. ಮತ್ತೆ ಒಂದು ಹಿಲ್ ಬ್ಲಾಸ್ಟ್ ಮಾಡಿ ಅಲ್ಲಿ ಒಂದು ಇಕೋಸಿಸ್ಟಮ್ ಡಿಸ್ಟರ್ಬ್ ಮಾಡಿ ಹಾಳು ಮಾಡಿ ಇಲ್ಲಿ ತಂದು ಹಾಕಿ, ಆಮೇಲೆ ಫಾಸಿಲ್ ಫ್ಯೂಯಲ್ ಬರ್ನ್ ಮಾಡಿ ಕಾರ್ಬನ್ ಫುಟ್ ಪ್ರಿಂಟ್, ಆಮೇಲೆ ಕಲ್ ಕಟ್ಟರ್ ಕೈಗಳು ನೋಡ್ಬೇಕು ನೀವು, ಅಷ್ಟು ಫ್ಯಾಟಿಕ್ ಜಾಬ್ ಅದು. ಅದ್ರ ಬದಲಿ ನ್ಯಾಚುರಲ್ ಸ್ಲೋಪ್ ಮಾಡೋದ್ರಿಂದ ನೋಡಿ, ಒಂದು ಮಗು ಇಳಿದು ಹತ್ಬೋದು, ಒಂದು ದನ ಕರು ಹತ್ತಿ ಇಳಿದ್ಬೋದು, ಆಮೇಲೆ ಒಂದು ಪಕ್ಷಿ ಕುತ್ಕೊಂಡು ಅದ್ರ ಹುಳ ಹಿಡ್ಕೊಂಡು ತಿನ್ಬೋದು. ಈ ಥರ ಮಾಡೋದಲ್ಲದೆ ಬ್ಯೂಟಿಫಿಕೇಶನ್ ಸೆಕೆಂಡ್ ಕಾಂಪೊನೆಂಟ್ ಆಗಬೇಕು. ಅದ್ರಲ್ಲಿ ಏನಾಗಬೇಕು, ಇಂಟರ್ಲಾಕಿಂಗ್ ಟೈಲ್ ಹಾಕಿ, ಪರ್ಕ್ಯುಲೇಟ್ ಆಗಂತವು, ಕಬ್ ಸ್ಟೋನ್ ಹಾಕಿ, ಗ್ರಿಲ್ಗಳು ಬೇಡ. ಸೊ ಅದನ್ನೇ ಬಯೋಫೆನ್ಸಿಂಗಲ್ಲಿ ಮೆಹಂದಿ ಪ್ಲಾಂಟ್ಸ್ ಇದ್ದಾವೆ, ಬೇಜಾನ್ ವೆರೈಟಿ ಪ್ಲಾಂಟ್ಸ್ ಇದ್ದಾವೆ, ಮೇಂಟೆನೆನ್ಸ್ ಫ್ರೀ ಇದ್ದಾವೆ, ಅವು ನಿಮಗೆ ಆ್ಯಕ್ಟ್ ಮಾಡ್ತವೆ. ಆನಂದ ಮಲ್ಲಿಗವಾಡ್ ಅವರು ಕೆರೆಗಳನ್ನು ಪುನರುಜ್ಜೀವನಗೊಳಿಸೋಕೆ ಪ್ರಾರಂಭಿಸಿದಾಗ ತನ್ನ ಆಲೋಚನೆಗಳಿಗೆ ಆರ್ಥಿಕ ಬಲ ತುಂಬಿಸಿ ಅಂತ ಅನೇಕ ಕಾರ್ಪೊರೇಟ್ ಕಂಪನಿಗಳು ಸ್ವಸಹಾಯ ಸಂಘಗಳ ಮೊರೆ ಹೋಗಿದ್ರು. ಆದರೆ ಆರಂಭದಲ್ಲಿ ಅವರ ಆಲೋಚನೆಗಳನ್ನು ಕೇಳಿ ನಕ್ಕಿದ್ದ ಜನರು ಈಗ ಆನಂದರ ಕಾರ್ಯ ನೋಡಿ ಚಪ್ಪಾಳೆ ತಟ್ತಾ ಇದ್ದಾರೆ. ಆನಂದ ಅವರ ಈ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಅವರು ದೂರದ ರಾಜ್ಯಗಳಲ್ಲೂ ಕೆರೆ ಉಳಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಏನೇ ಆದರೂ ನಮ್ಮ ಬೆಂಗಳೂರಿನ ಕೆರೆಗಳನ್ನು ಉಳಿಸೋದಕ್ಕೆ ನಾನು ಹೆಚ್ಚು ಗಮನ ಕೊಡ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ಉತ್ತಮ ಗಾಳಿ, ಶುದ್ಧ ನೀರು ಸಿಗುವಂತೆ ಮಾಡುವುದೇ ನನ್ನ ಗುರಿ ಅಂತಾರೆ ಆನಂದ್. ಬೆಂಗಳೂರು ನಂದು ಮೇನ್ ಫೋಕಸ್. ಯಾಕಂದರೆ ಇದು ಫಸ್ಟ್ ಜೀರೋ ವಾಟರ್ ಸಿಟಿ ಆಗೋದ್ರಿಂದ, ಬೆಂಗಳೂರು ಜೀರೋ ವಾಟರ್ ಸಿಟಿ ಆಗೋದ್ರಿಂದ, ಬೆಂಗಳೂರಲ್ಲಿ ಹೈಯೆಸ್ಟ್ 1.5 crore ಚಿಕ್ಕ ಜಾಗದಲ್ಲಿ ಎಕ್ರೂತ್ ಆಗಿರೋದ್ರಿಂದ. ಆಯಿತಾ? ಇವತ್ತು ತಾವು ನೋಡ್ಬೋದು, ಧರ್ಮಾಂಬುದಿ ಕೆರೆ ಇರ್ಬೋದು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು 1800 ಎಕರೆ ಕೆರೆ ಇವತ್ತು ಬಸ್ ಸ್ಟ್ಯಾಂಡಾಗಿ ಹೋಗಿದೆ. ಅದು ಒಂದು ಕೆರೆ ಇದ್ದಿದ್ರೆ ಆಲ್ಮೋಸ್ಟ್ ಅದ್ರದ್ದು ಒಂದು 25% ಏರಿಯಾನ ನೀರು ಕುಡಿಸಿರೋದು. ಆಮೇಲೆ ನಾವು ಇವತ್ತು ತರ್ತಾ ಇರೋದು ಕಾವೇರಿಯಿಂದ ಒಂದು 2500 ಮಿಲಿಮೀಟ್ರ್ 2500 MLD ನಮಗೆ ಪರ್ ಡೇ ಬೇಕು. ನಮಗೆ ಕಾವೇರಿಯಿಂದ ಬರ್ತಾರೆ 1400ರಿಂದ 1000 MLD. ಇವಾಗ ಅದನ್ನು ಖಾಲಿಯಾಗಿರೋದ್ರಿಂದ 700 MLD ಬರ್ತಾ ಇಲ್ಲ.
ಆಯಿತಾ. ನಮ್ಮ ಹತ್ರ ಇರೋ ಚಿಕ್ಕ ಚಿಕ್ಕ ರಿವರ್ಗಳು, ಋಷಭಾವತಿ, ಕುಮುದಾವತಿ, ದಕ್ಷಿಣ ಪಿನಾಕಿನಿ, ಅರ್ಕಾವತಿ ಎಲ್ಲ ಚಿಕ್ಕ ಚಿಕ್ಕ ರಿವರ್ಗಳು, ಅವನ್ನೆಲ್ಲ ನಾವು ಮೋರಿಗಳು ಮಾಡಾಕಿದ್ದೀವಿ. ಅದಕ್ಕೆ ನಂದು ವಾಪಸ್ ಏನು ಅಂದರೆ, ಈ ಇಕೋಸಿಸ್ಟಮು, ಈ ಸಿಸ್ಟಮ್ಮು ಬದುಕಿರೋದೇ ಕೆರೆಗಳಿಂದ. ಆ ಕೆರೆಗಳನ್ನ ಪುನರುಜ್ಜೀವನ ಮಾಡಬೇಕು, ಕ್ಯಾಸ್ಕೇಡಿಂಗಲ್ಲಿ ಮಾಡಬೇಕು, ಮತ್ತು ಅದರಲ್ಲಿ ನೀರು ತುಂಬಬೇಕು. ಅದು ಒಂದು ಡಿಸಿಷನ್. ಎರಡನೇದು, ಅದು ಝೋನ್ ವೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸ್ಟ್ರೀಮ್ ವೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎರಡನೇದು ಏನಂದರೆ, ಆ ಎಲ್ಲ ಕೆರೆಗಳ ಮೋರಿ ನೀರು ದಕ್ಷಿಣ ಪಿನಾಕಿನಿಗೆ ಹರಿತದೆ. ಅದಕ್ಕೆ ಪೆನ್ನಾರ್ ರಿವರ್ ಅಂತ ಹೇಳ್ತಾರೆ. ಇವಾಗ ನೀವು ಕೃಷ್ಣಗಿರಿ ದಾಟಿದರೆ ಅಲ್ಲಿ ಒಂದು 1000 ಎಕರೆ ಜಮೀನಲ್ಲಿ ತರಕಾರಿ ಬೆಳೀತಾರೆ. ಅದು ಯಾವುದ್ರಲ್ಲಿ ಬೆಳೀತಾರೆ? ಇದೇ ಹಾರ್ಪಿಕ್ಕು, ಇದೇ ಕೆಮಿಕಲ್ಲು, ಇದು ಏನೇನು ಹಾಕ್ತಿದ್ದೀವೋ ಇಲ್ಲಿಂದ ಏನು ಬಿಡ್ತು ಅದರಲ್ಲೇ ಬೆಳೀತಾರೆ. ಅದೇ ಗಿಡಗಳಿಗೆ ಬರುತ್ತೆ, ಅದೇ ತರಕಾರಿನೊಳಗೆ ಬರುತ್ತೆ. ನೀವೇನು ಇವತ್ತು ಕುಂತ್ಕೊಂಡು ನಿಮ್ದೊಂದು ಕಮೋಡ್ ಫ್ಲಶ್ ಮಾಡಿ, ವಾಶ್ ಮಾಡಿ, ನಂದಿನ ಮನೆಯಿಂದ ಹೋಯ್ತು ಅಂತ ರಿಲ್ಯಾಕ್ಸ್ ಆಗಿರ್ತೀರೋ, ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ತರಕಾರಿಯಾಗಿನೋ ಅಥವಾ ಹಾಲಾಗಿನೋ ನಿಮ್ಮ ಮನೆಗೆ ಬರ್ತಾ ಇದೆ. ಅದಕ್ಕೆ ಬೆಂಗಳೂರು ಅಂತಕ್ಕಂಥದ್ದು ಒಂದು ರಿಲ್ಯಾಕ್ಸ್, ಕೂಲ್, ಕಾಮ್ ಸಿಟಿ, ಒಂದು ನೈಸ್ ಸಿಟಿ. ಇವತ್ತು ಹಾಸ್ಪಿಟಲ್ಗಳ ಆಗಾರಾಗಿದೆ. ನೀವು ನೋಡಿ, ಎಷ್ಟೊಂದು ಹಾಸ್ಪಿಟ್ಲು, ಗ್ಲಾಸ್ ಬಿಲ್ಡಿಂಗ್ಗಳು ನಿಂತಿರೋವು ನೋಡಿ. ಅವೆಲ್ಲ ಬಿಕಾಸ್ ಆಫ್ ಒಳ್ಳೆ ಏರ್ ಇಲ್ಲ, ಒಳ್ಳೆ ವಾಟರ್ ಇಲ್ಲ, ಒಳ್ಳೆ ಆಹಾರ ಇಲ್ಲ, ಒಂದು ನೆಮ್ಮದಿ ಇಲ್ಲ. ಆಯಿತಾ. ಇದನ್ನು ವಾಪಸ್ ತರೋಕ್ಕೆ ನಾನು ಪ್ಲ್ಯಾನ್ ಹಾಕಿದ್ದೀನಿ. ಆನಂದ್ ಅವರ ಸಾಧನೆಯನ್ನ ಈಗಾಗಲೇ ವಿಶ್ವವೇ ಗುರುತಿಸಲು ಆರಂಭಿಸಿದೆ. ಕೆಲವೇ ತಿಂಗಳುಗಳ ಹಿಂದೆಯಷ್ಟೇ ನ್ಯೂಯಾರ್ಕ್ನಂತಹ ನಗರ ಕೂಡ ಆನಂದ್ ರವರ ಸೇವೆಯನ್ನ ಪಡೆದುಕೊಂಡಿದೆ. ಕೆಲವೇ ದಿನಗಳಲ್ಲಿ ನೈಜೀರಿಯಾಗೆ ಭೇಟಿ ನೀಡಲಿರುವ ಆನಂದ್ ಅವರು ಅಲ್ಲಿಯೂ ತಮ್ಮ ಪ್ಲಾನಿಂಗ್ ಹಾಗೂ ಡೈರೆಕ್ಷನ್ ನೀಡಲಿದ್ದಾರೆ. ವಿಶ್ವದಲ್ಲೇ ಮೊದಲ ಝೀರೋ ವಾಟರ್ ಸಿಟಿಯಾಗಿ ಘೋಷಿಸಲಾಗಿರೋ ಕೇಪ್ ಟೌನ್ನಲ್ಲೂ ಇವರ ಸೇವೆ ಪಡೆಯಲಾಗ್ತಿದೆ. ಹೈಯೆಸ್ಟ್ ನಾನು ವರ್ಕ್ ಮಾಡ್ತಾ ಇರೋದು ಸೌತ್ ಆಫ್ರಿಕನ್ ಕಂಟ್ರೀಸು, ಸ್ಪೆಷಲಿ ನೈಜೀರಿಯಾ, ಸೋಮಾಲಿಯಾ ಇಂಥ ಕಂಟ್ರಿಗಳಲ್ಲಿ ಅವ್ರ ಹತ್ರ ದುಡ್ಡು ಇಲ್ಲ. ಅವ್ರ ಹತ್ರ 8 ತಿಂಗಳು ಮಳೆ ಬೀಳುತ್ತೆ, ಅದನ್ನ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿನೂ ಇಲ್ಲ. ಆಯಿತಾ. 8 ತಿಂಗಳು ಭಯಂಕರ ಮಳೆ ಹರಿದೋಗುತ್ತೆ, ಇನ್ನು 4 ತಿಂಗಳು ಉಗ್ರವಾದ ಬಿಸಿಲಲ್ಲಿ. ಆಮೇಲೆ ಅಲ್ಲಿ ಕುಡಿಯೋ ನೀರು ಒಂದೊಂದು ಬಕೆಟಿಗೂ ಒಂದೊಂದು ಚೆಂಬಿಗೂ ಓಡಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿಂದನೂ ಕರೆ ಬಂದಿದೆ. ಇನ್ಫ್ಯಾಕ್ಟ್ ಇನ್ನೊಂದು 2 ಡೇಸಲ್ಲಿ ನಾನು ನೈಜೀರಿಯಾಗೆ ಹೋಗ್ತಾ ಇದ್ದೀನಿ. ನೈಜೀರಿಯಾಗೆ ಹೋಗಿ ನೈಜೀರಿಯಾದಲ್ಲಿ ಸುಮಾರು ಒಂದು 10 ವಾಟರ್ ಬಾಡೀಸು, ಅಲ್ಲಿ ದೊಡ್ಡ ಫಾರ್ಮರ್ನೆಲ್ಲ ಮಾಡ್ತಾ ಇದ್ದೀನಿ. ದೊಡ್ಡ ಫಾರ್ಮರ್ ಮೀಟ್ ಮಾಡಿ ಅವ್ರ ಹತ್ರ 1000 ಎಕರೆ ಜಮೀನಿದೆ. ಅಂಥ ಫಾರ್ಮರಲ್ಲಿ ಅವ್ರ ಹತ್ರ ಒಂದು 100 ಎಕರೆ ಕೆರೆಗಳು ಮಾಡಿ ಅವ್ರಿಗೆ ಫಾರ್ಮಿಂಗ್ ಆ್ಯಕ್ಟಿವಿಟಿಗೂ ಯೂಸ್ ಆಗಬೇಕು. ಈಗ ಆಹಾರ ಇಂಪಾರ್ಟೆಂಟ್ ಅದನ್ನು ಅಲ್ವಾ, ಅದಕ್ಕೂ ಆಗಬೇಕು, ಅಂತರ್ಜಲ ಇಂಪ್ರೂವ್ಮೆಂಟ್ ಆಗಬೇಕಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸುಮಾರು ಇನ್ನೂ ವೇರಿಯಸ್, ದುಬೈಯಿಂದ ಫೋನ್ ಬರ್ತಾ ಇದೆ, ಇವನ್ UK ಇಂದ ಬರ್ತಾ ಇದೆ, ಶ್ರೀಲಂಕಾಯಿಂದ ಹೈಯೆಸ್ಟ್ ಫೋನ್ ಬರ್ತಾ ಇದ್ದಾವೆ. ಶ್ರೀಲಂಕಾದಲ್ಲಿ ಏನು ರಿಕ್ವೆಸ್ಟು ಅಂತಂದರೆ ಅವ್ರದ್ದು, ನೀವು ಬನ್ನಿ, ನಾವು ಎಲ್ಲ ಸಹಕಾರ ಕೊಡ್ತೀವಿ, ಕೆರೆ ಮಾಡಿ ಅಂತ. ಸೊ ಹೀಗಾಗಿ ಇದನ್ನು ಕ್ಯಾಲಸ್ನಹಳ್ಳಿ ಅಂತಕ್ಕಂಥ ಒಂದು ಕೆರೆಯಿಂದ ಶುರುವಾಗಿರೋ ನನ್ನೊಂದು ನಡೆ, ಅದು ಬೆಂಗಳೂರು ಲೆವೆಲ್ಗೆ ಹೋಯ್ತು, ಬೆಂಗಳೂರಿಂದ ಇಂಡಿಯಾ ಲೆವೆಲ್ಗೆ ಹೋಯ್ತು. ನನ್ನ ಕನಸು ಏನಂದರೆ, ಇದು ಫುಲ್ ಗ್ಲೋಬಲ್ ಮೂವ್ಮೆಂಟ್ ಮಾಡಬೇಕಂತ. ಆನಂದ್ ಮಲ್ಲಿಗವಾಡ್ ಅವರ ಕೆಲಸಕ್ಕೆ ನಮ್ಮಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಅವರ ಪರಿಶ್ರಮದ ಫಲವಾಗಿ ಬೆಂಗಳೂರಿನಲ್ಲಿ 35ಕ್ಕೂ ಹೆಚ್ಚು ಕೆರೆಗಳು ಜೀವಕಳೆ ಪಡೆದು ಶುದ್ಧ ಜಲಮೂಲಗಳಾಗಿ ಬದಲಾಗ್ತಾ ಇವೆ. ಭೀಕರ ಬರದಿಂದಾಗಿ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಇದೇ ವೇಳೆ ನೀರಿನ ಮಹತ್ವ ಮತ್ತು ನೀರುಳಿಸುವ ಕೆಲಸದ ಪ್ರಸ್ತುತಿಯನ್ನ ಸಾರ್ತಾ ಇರುವ ಆನಂದ್ ಮಲ್ಲಿಕವಾಡಿ ಅವರ ಕೆಲಸ ಎಲ್ಲರಿಗೂ ಮಾದರಿಯಾಗಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.